ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಹಕ್ಕುಪತ್ರಕ್ಕಾಗಿ ಸಾಗುವಳಿದಾರರಿಗೆ ಒಕ್ಕಲೆಬ್ಬಿಸುತ್ತಿರುವುದು ತಡೆಗಟ್ಟಿ ಅರಣ್ಯ ಅಧಿಕಾರಿಗಳ ಕಿರುಕುಳವನ್ನು ನಿಲ್ಲಿಸಿ ಚಿಂಚೋಳಿ ಕಾಳಗಿ ಬಡ ರೈತರಿಗೆ ರಕ್ಷಣೆ ನೀಡಲು ಕೆಪಿಆರ್ಎಸ್ AIAWU ಒತ್ತಾಯ ಮಾಡಿದೆ. ರಾಜ್ಯ ಸರ್ಕಾರದ ಇಂತಹ ರೈತ ಕೂಲಿಕಾರರ ವಿರೋಧಿ ಧೋರಣೆಗಳಿಂದಾಗಿ ಮನೆ, ನಿವೇಶನ, ರೈತರ ಬಗರ್, ಅರಣ್ಯ ಸಾಗುವಳಿ, ರೈತರ ಭೂಮಿ ಹಕ್ಕಿಗೆ ಗಂಭೀರವಾಗಿ ಧಕ್ಕೆ ಉಂಟಾಗಿದೆ ಎಂದು ಭೀಮಶೆಟ್ಟಿ ಎಂಪಳ್ಳಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯಾದ್ಯಂತ ಲಕ್ಷಾಂತರ ಸಂಖ್ಯೆಯಲ್ಲಿ ಮನೆ, ನಿವೇಶನ ಕೋರಿ ಸರ್ಕಾರಿ ಭೂಮಿಗಳಲ್ಲಿ ಕಟ್ಟಿಸಿಕೊಂಡಿರುವ ಮನೆಗಳನ್ನು ಸಕ್ರಮಗೊಳಿಸಲು ಕೋರಿ 94C, 94CC ಅರ್ಜಿ ಸಲ್ಲಿಸಿರುವುದು ಬಡವರು. ಫಾರಂ ನಂಬರ್ 50, 53, 57ರಲ್ಲಿ ತಮ್ಮ ಬಗರು ಸಾಗುವಳಿ ಸಕ್ರಮ ಕೋರಿ ಅರ್ಜಿ ಸಲ್ಲಿಸಿರುವ ರೈತರ ನ್ಯಾಯಬದ್ಧವಾದ ಕೋರಿಕೆಯನ್ನು ಸಮರೋಪಾದಿಯಲ್ಲಿ ತಿರಸ್ಕರಿಸಲಾಗುತ್ತದೆ. ಈ ರೈತ ಕೂಲಿಕಾರರ ಮನೆ, ನಿವೇಶನ, ಭೂಮಿ ಹಕ್ಕನ್ನು ಖಾತ್ರಿಪಡಿಸಬೇಕಾಗಿದ್ದ ಸರ್ಕಾರದ ವಿವಿಧ ನೆಪಗಳನ್ನು ಮುಂದು ಮಾಡಿ ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಒಕ್ಕಲೆಬ್ಬಿಸಲಾಗುತ್ತಿದೆ. ಈಗಾಗಲೇ ಮಂಜೂರಾಗಿದ್ದ ದುರಸ್ತು ಪೋಡಿಯಾಗದೆ ಇರುವ ರೈತರ ಭೂಮಿಯನ್ನು ಸಹ ಕಿತ್ತುಕೊಳ್ಳುತ್ತಿದೆ. ಸಕ್ರಮಾತಿ ಸಮಿತಿ ಭೂಮಿ ಅಧಿಕಾರವನ್ನು ಕಂದಾಯ ಇಲಾಖೆ ಅಧಿಕಾರಿಗಳೇ ಚಲಾಯಿಸಿ ಬಗರ್ ಹುಕುಂ ಸಾಗುವಳಿ ಸಕ್ರಮ ಅರ್ಜಿಗಳನ್ನು ತಿರಸ್ಕರಿಸುತ್ತಿರುವುದು ಕರ್ನಾಟಕ ಭೂಕಂದಾಯ ಕಾಯ್ದೆ 49A, 49B ಕಲಂಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಮತ್ತು ಇದು ಕಾನೂನು ಬಾಹಿರವಾಗಿದೆ ಎಂದು ಕಿಡಿಕಾರಿದ್ರು. ಬ್ಯೂರೋ ರಿಪೋರ್ಟ್, ರಾಜ್ಯ 32 ಕನ್ನಡ ನ್ಯೂಸ್, ಕಲಬುರಗಿ. ಬಜೆಟ್ ಅಧಿವೇಶನದಲ್ಲಿ ಅರಣ್ಯ ಭೂಮಿ ಸಾಗುವಳಿದಾರರ ಹಕ್ಕು ಸಮಸ್ಯೆಗಳನ್ನು ಇತ್ಯರ್ಥ ಮಾಡಲೇಬೇಕು. ರೈತರನ್ನ ಗುಂಡಾಗಿರಿ ಮಾಡಲುಂಟು ಅರಣ್ಯ ಅಧಿಕಾರಿಗಳಿಗೆ ಧಿಕ್ಕಾರ. ಚಿಂಚೋಳಿ ಕಾಳಗಿಯಲ್ಲಿ ಅರಣ್ಯ ಬಡ ರೈತರನ್ನು ಒಕ್ಕಲೆಬ್ಬಿಸುವುದು ಬೇಡವೇ ಬೇಡ, ಬೇಡ ಬಡ ರೈತರ ಗೋಳು ಕೇಳಲೇಬೇಕು. ಬಜೆಟ್ ಅಧಿವೇಶನದಲ್ಲಿ ಅರಣ್ಯ ಭೂಮಿ ಸಾಗುವಳಿದಾರರ ಹಕ್ಕು ಸಮಸ್ಯೆಗಳನ್ನು ಇತ್ಯರ್ಥ ಮಾಡಲೇಬೇಕು. ರೈತರನ್ನ ಗುಂಡಾಗಿರಿ ಮಾಡಲುಂಟು ಅರಣ್ಯ ಅಧಿಕಾರಿಗಳಿಗೆ ಧಿಕ್ಕಾರ. ಚಿಂಚೋಳಿ ಕಾಳಗಿಯಲ್ಲಿ ಅರಣ್ಯ ಬಡ ರೈತರನ್ನು ಒಕ್ಕಲೆಬ್ಬಿಸುವುದು ಬೇಡವೇ ಬೇಡ, ಬಡ ರೈತರ ಗೋಳು ಕೇಳಲೇಬೇಕು. ಸರ್ಕಾರಿ ಭೂಮಿ ಸಾಗುವಳಿದಾರರ ಒಂದು ಪ್ರತಿಭಟನೆ ಮಾನ್ಯ ಪ್ರಿಯಾಂಕಾ ಸಾಹೇಬರ ಕಚೇರಿ ಎದುರುಗಡೆ ಯಾಕೆ ಬಂದಿವಲ್ಲ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಭಾಳಷ್ಟು ಅರಣ್ಯ ಇಲಾಖೆ ದೌರ್ಜನ್ಯ ನಡೆದಿದೆ. 60, 70, 80 ವರ್ಷದಿಂದ ಸಾಗುವಳಿ ಮಾಡತಕ್ಕಂಥ ಬಡವರು ಅರ್ಜಿ ಹಾಕಿದ್ದಾರೆ. ಫಾರಂ ನಂಬರ್ 50, 53, 57 ಅರ್ಜಿ ಹಾಕಿ ಓಡಾಡಿ ಸಾಕಾಗೋಗಿದೆ. ಆದ್ರೂ ಕೂಡ ಇವತ್ತು ಅರಣ್ಯ ಇಲಾಖೆಯವರು ಅವ್ರಿಗೆ ಕೊಡ್ತಿರುವ ಕಿರುಕುಳ ನಿಲ್ತಾ ಇಲ್ಲ. ಅಲ್ಲೇ ನಾವೇನು ಹೇಳ್ತೇವೆ, ಕಂದಾಯ ಇಲಾಖೆ ಭೂಮಿ ಅದು ಅರಣ್ಯ ಅಂದ್ರಲ್ಲಿ ಏನೂ ಇಲ್ಲ, ಅರಣ್ಯನೇ ಇಲ್ಲ. ಒಟ್ಟು ಫಲವತ್ತಾದ ಭೂಮಿ ಹಿಂದೆ ಯಾರೋ ನಮ್ಮ ಮುತ್ತೆ ಅಜ್ಜ ಎಲ್ಲ ಫಲವತ್ತಾಗಿ ಕಲ್ಲು ಮಣ್ಣು ಅದೆಲ್ಲ ತೆಗೆದು ಮಾಡಿ ಹೊಲ ಲೇವಲ್ ಮಾಡಿ ಇವತ್ತು ಅವ ಸಾಗುವಳಿ ಮಾಡಿ ಅದ್ರ ಮೇಲೆ ಉಪಜೀವನ ಮಾಡ್ತಾಯಿದ್ದಾನೆ 2-3 ಎಕರೆ ಜಮೀನು. ಆದರೆ ಇವ್ರೇನದ ಅರಣ್ಯ ಅಂತೇಳಿ ಕಾಗದದಾಗ ಅದಷ್ಟೇ, ಪಾಣಿದಾಗ ಅರಣ್ಯ ಅಂತ ಬಂತು. ಅದು ಯಾರು ಕೊಟ್ಟರು? ಕಂದಾಯ ಭೂಮಿನೇ ಅರಣ್ಯ ಇಲಾಖೆ ಬೆಳೆಸ್ಲಿಕ್ಕೆ ಕೊಟ್ಟರೆ ಇವರು ಅರಣ್ಯ ಬೆಳೆಸಿಲ್ಲ. ಅರಣ್ಯ ಬೆಳೆಸುವ ಹೆಸರಿನಲ್ಲಿ ಪ್ರತಿ ವರ್ಷವೂ ಕೂಡ ಕೋಟ್ಯಾಂತರ ರೂಪಾಯಿ ಲೂಟಿ ನಡೆದು, ಕೋಟ್ಯಾಂತರ ರೂಪಾಯಿ ಎಲ್ಲೋ ಲಕ್ಷಗಟ್ಟಲೆ ಅಲ್ಲ, ಕೋಟಿ ರೊಕ್ಕ ಹಾಕ್ತಾರೆ. ಎಲ್ಲಿ ಅರಣ್ಯ ಬೆಳೀತಾ ಇಲ್ಲ. ಯಾಕೆ ಬೆಳೀತಾ ಇಲ್ಲ ಅಂದ್ರೆ ನಮ್ಮದು ಮಳೆ ಅಭಾವದಿಂದಾಗಿ ರೈತರು ಹಚ್ಚಿದ ಗಿಡನೇ ಬೆಳೆಯಲ್ಲ, ಜಲ್ದಿ ನೀರು ಹಾಕಬೇಕಾಗ್ತದೆ. ಒಂದು ಬೇಸಿಗೆದಾಗ ನೀರು ಹಾಕಿದ್ರೆ ಅಷ್ಟೇ ಬೆಳೀತದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೇವೆ ಅಂದ್ರೆ, ಪ್ರತಿ ಅಕ್ರಮ ಸಾಗುವಳಿದಾರರಿಗೆ ಎಕರೆಗೆ ಒಂದು 20 ಗಿಡ ಹಚ್ಚಪ್ಪ ಅಂತ ಹೇಳ್ರಿ. ನೀವು ಹಚ್ಚರೆ ಗ್ರ್ಯಾಂಟ್ ಕೊಡ್ತೇನೆ ರೀ, ಹೊಲ ಬದಿನ ಮ್ಯಾಗ ಹಚ್ತಾನೆ ಸುತ್ತ ಒಂದು 20 ಗಿಡಗಳು. ಹಂಗೆ ಒಂದು 2 ಎಕರೆ ಹೊಡೆದಾನಂದ್ರೆ 50 ಮರ ಬೆಳೆಸ್ಬೋದು. ನಿಮ್ಗೆ ಸರ್ಕಾರಕ್ಕೆ ದುಡ್ಡೇ ಇಲ್ಲ, ಖರ್ಚೇ ಇಲ್ಲ. ಕೋಟಿ ಬಜೆಟ್ ಉಳಿತದೆ ಸರ್ಕಾರಕ್ಕೆ. ಒಂದು ಕಡೆ ಬಜೆಟ್ನೂ ಉಳಿತದೆ, ಒಂದು ಕಡೆ ಇವನಿಗೆ ಹೊಲನೂ ಜಮೀನು ಉಳಿತದೆ ಬಡವರಿಗೆ. ಅದಕ್ಕಾಗಿ ಅಂಥದ್ದೊಂದು ಕಾನೂನು ತೊಗೊಂಡ್ಬರ್ರಿ ಅಂತಲೂ ಕೂಡ ಇವ್ರಿಗೆ ಕೇಳ್ತಾ ಇದ್ದೆವು. ಇವತ್ತು ಎಲ್ಲೆಲ್ಲಿ ಸಾಗುವಳಿ ಮಾಡ್ಯಾರ ನಾವು ನೋಡಿದ್ದೀವಿ. ಈ ಕೆಲವು ಮಂದಿ ಬಲ್ಲಿ ದಾಖಲಾತಿನೂ ಕೂಡ ಹಿಂದೆ 20 ವರ್ಷಗಳ ಹಿಂದೆಯೇ ಅವ್ರಿಗೆ ಗ್ರ್ಯಾಂಟ್ ಆರ್ಡರ್ ಆಗ್ಯದ, ಬಡವ್ರಿಗೆ ದಂಡ ಕೇಳ್ಯಾರ, ಅವ್ರು ಕೊಟ್ಟಿಲ್ಲ. ಹಾಗಾಗಿ ಅವು ಇಲ್ತನೂ ಗ್ರ್ಯಾಂಟ್ ಆಗಿ ಪಾಣಿದಾಗ ಹೆಸರು ಬಂದಿಲ್ಲ. ನಾವು ನೋಡಿದ್ದೇವೆ. ಈಗ ಶಿಕಾರ್ ಮೂತ್ಪಳ್ಳಿದವ್ರು ಬಂದಾರ, ಅಲ್ಲಿ ಚಿಂತಪಳ್ಳಿದವ್ರು ಬಂದಾರ,
ನರ್ನಾಳದವ್ರು ಬಂದಾರ, ಹಲವಾರು ಗ್ರಾಮಗಳಿಂದ ಏನು ಜನ ಬಂದಾರ, ಚೇಂಗ್ಟಾದವ್ರು ಬಂದಾರ. ಎಲ್ಲ ಜನರದ ಭೂಮಿ ಅಕ್ರಮ ಸಾಗುವಳಿದಾರರ ಒಂದು ಗುದ್ದಾಟ ಜೋರಾಗಿ ನಡೆದದ. ಆದ್ರೆ ಅವ್ರು ಕೇಳ್ತಾ ಇಲ್ಲ. ಭಯಭೀತಿ ಮಾಡಪ್ಲೆ ಮಾಡಿ ಅವರಿಗೆ ಅರಣ್ಯ ಬೆಳೆಸೋ ಹೆಸರು ಮೇಲೆ ಜಮೀನು ಕಸ್ಕೋಬೇಕಂತ ಸರ್ಕಾರ, ಅದು ನೀತಿ ಸರಿಯಲ್ಲ. ಸರ್ಕಾರ ಈಗ ಬರುವಂಥ ಅಧಿವೇಶನದಲ್ಲಿ ಯಾರ್ಯಾರು ಕಬ್ಜಾದಾಗರ ಅವ್ರಿಗೆ ಪಂಚನಾಮ ಮಾಡಿ ಎಲ್ಲರಿಗೆ ಪಟ್ಟ ಕೊಡ್ರಿ ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಅಕ್ರಮ ಸಕ್ರಮ ಮಾಡಿರಿ. ಈಗ ಎಷ್ಟೋ ಮಂದಿ ನಮ್ಮಲ್ಲಿ ಚಿಂಚೋಳಿ ತಾಲೂಕದ ಕೆಲವು ಹಳ್ಳ್ಯಾಗ ತೋಟಗಳವ, ಅರಣ್ಯ ಇದ್ದಿದೆ, ತೋಟ ಅದ. ಅವ್ರು ಎಂದೋ ಹಿಂದೆ ಅವ್ರ ಮುತ್ತಜ್ಜ ಬಾವಿ ತೋಡಿ ಇವತ್ತು ಅಲ್ಲಿ ಕಬ್ಬು ಬೆಳಿತಾರೆ ಅವ್ರು ರೈತರು. ಆದ್ರೆ ಅವ್ರ ಹೆಸರಿಲ್ಲ, ಅದು ಅರಣ್ಯ ಅಂಥೇಳಿ ಪಾಣಿದಾಗ ಅದ ಅಷ್ಟೇ. ಆದರೆ ಅವ್ರು ಎಷ್ಟೋ ವರ್ಷದಿಂದ ಮೆಹನತ್ ಮಾಡಿ ಆ ಭೂಮಿ ಫಲವತ್ತು ಮಾಡಿದ್ದು, ಬಾವಿ ಹೊಡೆದಿದ್ದು, ಇದೆಲ್ಲ ಎಲ್ಲಿ ಹೋಗ್ಬೇಕು ಅವರು? ಅದಕ್ಕೆ ಅದು ಬಿಡಿಸ್ತೀವಂತಾರೆ. ಅಂಥದ್ದೆಲ್ಲ ಮಾಡಬಾರ್ದು. ದಯವಿಟ್ಟು ಸರ್ಕಾರ ಈ ಬಡವ್ರಿಗೋಳು ಕೇಳಬೇಕು. ಅದಕ್ಕೆ ನಾವೇನು ಹೇಳ್ತಿದ್ದೆವು ಅಂತಂದ್ರೆ, ಈಗ ನಾವು ಮತ್ತೆ ಅರ್ಜಿಗಳಂತೂ ಹಾಕಿದೆವು, ಕಬ್ಜಾ ಅಂತೂ ಬಿಡೋರಲ್ಲ. ಮತ್ತು ಸಂಘರ್ಷಣೆ ಅರಣ್ಯ ಇಲಾಖೆದು ಮತ್ತು ನಮ್ಮ ಸಂಘಟನೆಯವರು ಆ ಬಡವ್ರದ್ದು ಸಂಘರ್ಷಣೆ ಆಗ್ತದೆ. ಆ ಸಂಘರ್ಷಕ್ಕೆ ಬರೋದು ಬೇಡ. ನಿಜವಾಗಿ ಯಾರ್ಯಾರು ಎಲ್ಲೆಲ್ಲಿ ಸಾಗುವಳಿಯಾರ ಸರ್ಕಾರ ಸಮೀಕ್ಷೆ ನಡೆಸಲಿ, ಎಲ್ಲ ಬಡವರಿಗೆ ಪಟ್ಟ ಕೊಡಲಿ ಅಂಥೇಳಿ ಇವತ್ತು ನಾವು ಮಾನ್ಯ ಪ್ರಿಯಾಂಕಾ ಸಾಹೇಬ್ರ ಗಮನಕ್ಕೆ ತಂದು ಇವತ್ತು ಸರ್ಕಾರದಲ್ಲಿ ಚರ್ಚೆ ಮಾಡಿ ಇದು ಒಂದು ತೀರ್ಮಾನಕ್ಕೆ ಬರಬೇಕು. ಅರಣ್ಯ ಹೆಸರು ಮ್ಯಾಗ ಬಡವರನ್ನು ಕೊಲ್ಲೋದು ಬೇಡ, ಅರಣ್ಯ ಹಾಳು ಮಾಡೋದನ್ನು ಬೇಡ. ಅರಣ್ಯ ನಾವು ಎಂದೂ ಹಾಳು ಮಾಡೋರಲ್ಲ, ಅರಣ್ಯ ವೈರಿಗಳೇನಿಲ್ಲ. ಆದ್ರೆ ಅವ್ರು ತಿಳಿತಾರೆ ಹಂಗೆ ಅರಣ್ಯ ಎಲ್ಲ ಹಾಳು ಮಾಡ್ತಾರೆ. ಅರಣ್ಯ ಹಾಳು ಮಾಡಿಲ್ಲ, ಅರಣ್ಯ ಇಲಾಖೆಯವರೇ ಅರಣ್ಯ ಹಾಳು ಮಾಡ್ತಾರೆ. ಅವರೇ ಎಲ್ಲ ಕಳುವು ಮಾಡ್ತಾರೆ. ಯಾರು ಎಲ್ಲಿ ಅರಣ್ಯ ಹಾಳು ಮಾಡಲ್ಲ. ಹಿಂದೆಲ್ಲ ಇತ್ತು. ಇವತ್ತು ಊರೂರು ಕಟ್ಟಿಗೆ ಗ್ಯಾಸ್ ಸಿಲಿಂಡರ್ ಆಗಿದ್ದು ಕಟ್ಟಿಗೆಗಳು ಬಂದದ. ಹೀಗಾಗಿ ಎಲ್ಲಿ ಯಾರೂ ಅರಣ್ಯಕ್ಕೆ ಹೋಗೋದು ಸಂಬಂಧೇ ಇಲ್ಲ, ಯಾರೂ ಹೋಗ್ತಾನೂ ಇಲ್ಲ. ಅದಕ್ಕಾಗಿ ಇವತ್ತು ಒಂದು ಕಡೆ ಅರಣ್ಯನೂ ಉಳಿಬೇಕು, ಒಂದು ಕಡೆ ನಮ್ಮ ಬಡವ್ರನ್ನೂ ಉಳಿಬೇಕು. ಅದರಲ್ಲಿ ಹೆಚ್ಚಿನ ಸಂಖ್ಯೆ 75% ದಲಿತರೇ ಇದ್ದಾರೆ. ಆ ದಲಿತರು ಇದ್ದಿದ್ದಕ್ಕೆ ದಲಿತರಿಗೆ ಎಲ್ಲಿ ಭೂಮಿನೇ ಇಲ್ಲ, ಅದೇ ಭೂಮಿ ಮೇಲೆ ಅವಲಂಬನ ಅವರು. ಅದಕ್ಕಾಗಿ ದಲಿತರ ಕಬ್ಜಾದಾಗಿದ್ದಂಥ ಭೂಮಿ ಅವ್ರಿಗೆ ಪಟ್ಟ ಕೊಡ್ರಿ. ಒಂದು ಸರ್ಕಾರಕ್ಕೆ ನಿಮ್ಮನ್ನು ಒಳ್ಳೆಯ ಹೆಸರು ಬರ್ತದೆ. ಬಡವರಿಗೆ ಕೊಟ್ಟಿದ್ದು ಹಿಂದೆ ಕೇರಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಭೂಮಿ ಎಲ್ಲರಿಗೂ ಕೊಟ್ಟರು. ಭೂಮಿ ಪ್ರತಿಯೊಬ್ಬನಿಗೆ ಕೊಟ್ಟರು. ಭೂಮಿ ಇದ್ದರೆ ಏನಾರ ನಾವು ಈ ಸಮಾಜದಾಗ ಮುಖ ಎತ್ತಿ ತಿರುಗ್ಬೋದು. ಭೂಮಿನೇ ಇಲ್ಲ ಅಂದ್ರೆ ಬಿಕೋರೆಗಳಿಗೆ ಕೂಲಿ ಮಾಡಿ ಎಷ್ಟು ದಿನ ಬದುಕಲಿಕ್ಕೆ ಸಾಧ್ಯ ಅದು? ಎಂಥದೇ ಭೂಮಿ ಇರಲಿ. ಇವತ್ತು ಭೂಮಿ 25 ಲಕ್ಷ, 60 ಲಕ್ಷ, 50 ಲಕ್ಷ ಸಿಕ್ಕಂಗೆ ರೇಟ್ ಆಗಿಬಿಟ್ಟದು. ಹಿಂಗಾಗಿ ಬಡವರಿಗೆ ಇದ್ದಿದ್ದ ಭೂಮಿನೇ ಕೊಟ್ಟರೆ ಅದೇ ಒಂದು ದೊಡ್ಡ ನೀವು ಕೋಟ್ಯಾನುಗಟ್ಟಲೆ ರೊಕ್ಕ ಕೊಟ್ಟಂಗೆ ನಮಗೆ. ಅದಕ್ಕಾಗಿ ದಯವಿಟ್ಟು ಈ ಭೂಮಿ ಅಮ್ಮ ವಸ್ತು ದುಡಿಯೋನ ಕೈದಾಗಿರ್ಬೇಕು. ಉಳುವವನೇ ಭೂಮಿ ಒಡೆ ಅಂತೇಳಿ ದೇವರಾಜ್ ಅರಸ್ ಹೇಳಿದರು. ಯಾವ ಉಳಿತಾನೆ ಮಾಡ್ತಾನೆ, ಉಳುಮೆ ಮಾಡ್ತಾನೆ, ಅವ್ನ ಕೈದಾಗ ಭೂಮಿ ಇದ್ದರೆ ಭೂಮಿ ಬೆಳೀತದೆ. ಅದು ಬಿಟ್ಟು ಕಳ್ಳರ ಕೈದಾಗ ದೊಡ್ಡ ದೊಡ್ಡ ಕಂಪ್ನಿಗಳಿಗೆಲ್ಲ, ಕೋಟ್ಯಾಧೀಶರಿಗೆಲ್ಲ ಭೂಮಿ ಕೊಟ್ಟು ನಿಮಗೆಲ್ಲ ಈ ಒಕ್ಕಲ್ತನ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳತ್ತಾರ. ಅದು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕೊಡಲಿಂದ ಅಭಿವೃದ್ಧಿ ಆಗಲ್ಲ. ಬಡವರಿಗೆ ಭೂಮಿ ಕೊಟ್ಟರೆ ಅವ್ರು ದುಡ್ದು ಆ ಭೂಮಿದಾಗ ತೆಗಿತಾರೆ. ಅದು ಅನಾಜ್ ಬೆಳೀತಾರೆ, ಯಾವುದೇ ಬೆಳೀಲಿ. ಆ ಅನಾಜ್ ಪ್ರತಿಯೊಬ್ಬ ರೈತನು ತಿನ್ಬೋದು, ಅಧಿಕಾರಿ ತಿನ್ಬೋದು. ಆದರೆ ಅರಣ್ಯ ಹೆಸರು ಮ್ಯಾಗ ಇವತ್ತು ಭೂಮಿ ಬಿಡಿಸಿದ್ರೆ ಅಂದ್ರೆ ಮುಂದಿನಿಂದ ಏನು ತಿಂತಾರೆ ರೈತರು, ದುಡಿಯೋರು. ಇವತ್ತು ಹಳ್ಳಿಗಳದಾಗ ನೋಡಿ 75% ಒಕ್ಕಲ್ತನ ದಿವಾಳಿ ಆಗ್ಯಾವ. ಈ ಒಕ್ಕಲ್ತನದಾಗ ಏನೂ ಇಲ್ಲ ಅಂತ ಎಲ್ಲ ರೈತರು ಮಾರ್ಕೊಂಡು ಹೋಗಕ್ಕೆ ತಯಾರಾಗ್ಯಾರ. ಅದ್ರ ಮುಂದೆ ನೀವೆಲ್ಲ ವಿದೇಶಿ ಕಂಪ್ನಿಗಳಿಗೆ ಕರೆದು ಇಲ್ಲಿ ನೀವು ಮಣಿ ಹಾಕಿದ್ರಿ ಅಂದ್ರೆ ಮುಂದೆ ಅನಾಜ್ ಬೆಳಿಲಿಲ್ಲ ಅಂದ್ರೆ ಹೆಂಗೆ? ಇವತ್ತು ಕಂಪ್ನಿದವ್ರು ಬಂದವ್ರು ಬರೀ ಹಣ್ಣಿನ ಗಿಡಗಳು ಹಚ್ಚಾರ, ಸಾಗವಾನಿ ಗಿಡ, ಅಂಥ ಗಿಡ, ಇಂಥ ಗಿಡಗಳು ಬೆಳಿಲತ್ತಾರವ್ರು ವಿದೇಶಿ ಕಂಪ್ನಿಗಳು. ಆದರೆ ಇವತ್ತು ಅನಾಜ್ ಬೆಳಿಲಿಲ್ಲ ಅಂದ್ರೆ ಮುಂದಿನಿಂದಾಗ ನೀವು ಗಳಿಸಿಟ್ಟಿದ್ದು ಬಂಗಾರ ತಿಂತ್ರೇನು? ಕುಂಟಲ್ ಬಂಗಾರ ಗಳಿಸಿರ್ಬೋದು ಇವರು, ಮಂತ್ರಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು. ಆದ್ರೆ ಬಂಗಾರ ತಿಂದಿಗೆಲ್ಲ ಬದುಕ್ತಿರೋದ್ರೆ ಅದೇ ಮಾಡಲಿ. ಬಡವರಿಗೆಲ್ಲ ಕೊಲ್ಲಿ ಹಾಕಿ ನೀವು ಇನ್ನೂ ಬಂಗಾರ ಗಳಿಸ್ಕೋರಿ, ಯಾರು ಬೇಡ ಅಂತಾರೆ. ಎಷ್ಟೋ ಭೂ ಹಗರಣಗಳು ನಡೆದು ದೇಶದ ರಾಜ್ಯದ ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲ ಹಗರಣಗಳು ಪ್ರತಿಯೊಬ್ಬರನ್ನು ಕೂಡ ಕೇಳ್ಯಾರ. ಅಂದ್ರೆ ಅಂಥವರೆಲ್ಲ ನೀವು ಕೋಟಿ ದೇಶಕ್ಕೆ ನೀವೆಲ್ಲ ಹಗರಣ ಮಾಡ್ತೀರಿ. ಬಡವ್ರು ಏನೋ ಪಾಪ ಮಾಡೋಳಕ್ಕೆ ಮಾಡಿದಕ್ಕೆ ಅವರಿಗೆ ಹಗರಣ ಅಂತ ಹೊರಗೆ ಹಾಕ್ಬೇಕಂತ ಏನು ದೊಡ್ಡ ಅನ್ಯಾಯ ಅದ. ಇದು ಭಾಳ ದೊಡ್ಡ ತಪ್ಪದ. ಕೂಡಲೇ ಸರ್ಕಾರ ಎಚ್ಚೆತ್ತು ಎಲ್ಲ ಬಡವರು ಸಾಗುವಳಿ ಇದ್ದಂಥ ಎಲ್ಲ ಬಡವರಿಗೆ ಪಟ್ಟ ಕೊಡೋ ಒಂದು ಯೋಜನೆ ತರಬೇಕು, ಪಟ್ಟ ಕೊಡಬೇಕು ಅಂತೇಳಿ ಈ ಒಂದು ಹೋರಾಟ ಮೂಲಕ ಇವತ್ತು ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೂ ಮತ್ತು ಇಲ್ಲಿನ ಅರಣ್ಯ ಅಧಿಕಾರಿಗಳಿಗೂ ಮತ್ತು ಅರಣ್ಯ ಸಚಿವರ ಮನೆ ಮುನ್ನೂ ಕೂಡ 24ನೇ ತಾರೀಕು ನಾವು ಬಾಲ್ಕಿದ ಇದಕ್ಕೆ ಹೋಗ್ತಾ ಇದ್ದೇವೆ ಬಿದರ್ಗೆ. ಅವ್ರ ಮನೆ ಮುನ್ನೂ ಕೂಡ ಇದೇ ರೀತಿ ಮಾಡ್ತೇವೆ ಅವ್ರಿಗೆ. ಅವರೆಲ್ಲ ಭಾಳಷ್ಟು ಅರಣ್ಯ ಬೆಳೆಸ್ತೀವಿ ಅಂತ ಹೇಳತ್ತಾರೆ ಖಂಡ್ರೆ ಸಾಹೇಬರು. ಬೆಳೆಸಲಿ, ನಮ್ದೇನಿಲ್ಲ, ಭಾಳ ಖುಷಿಯಾದ ಅರಣ್ಯ ಬೆಳೆಸ್ತಾರೆ. ಆದರೆ ನಮ್ಮ ಗುಲ್ಬರ್ಗಕ್ಕಿಂತ ಬಿದರ್ನಾಗ ಭಾಳಷ್ಟು ಜನ ಸರ್ಕಾರಿ ಭೂಮಿ ಅಕ್ರಮ ಸಾಗುವಳಿದಾರರ ಬಡವರ ಅವರಿಗೆಲ್ಲ ಒಕ್ಕಲೆಬ್ಬಿಸ್ಲತ್ತಾರೆ ಅರಣ್ಯ ಇಲಾಖೆಯವರು. ಅದು ಖಂಡಿಸ್ತೇವೆ. ಅಲ್ಲೂ ಕೂಡ ಖಂಡ್ರೆ ಅವ್ರಿಗೂ ಕೂಡ ಒತ್ತಾಯ ತರ್ತೇವೆ. ಒಟ್ಟು ಅಧಿವೇಶನದಲ್ಲಿ ಈ ನಮ್ಮ ಬಡವರ ಭೂಮಿ ಬಗ್ಗೆ ಚರ್ಚೆ ಆಗಿ ಎಲ್ಲರಿಗೂ ಪಟ್ಟ ಕೊಡಪ್ಲೆ ಆಗಬೇಕು. ಇಲ್ಲೋದ್ರೆ ನಾವು ಈ ಹೋರಾಟ ಭಾಳ ತೀವ್ರಗತಿಯಲ್ಲಿ ಹೋರಾಟ ನಡೆಸ್ಬೇಕಂತ ತೀರ್ಮಾನ ಮಾಡಿದೆವು. ಇವರು ಒಂದು ವೇಳೆ ನಮ್ಮ ಹೆಸರಿಗೆ ಬಂದರು ಕೆಣಗಿದ್ರೆ ನಾವು ಬಿಡೋರೇ ಇಲ್ಲ. ನಮಗೇನೂ ಇಲ್ಲ, ಇಲ್ಲಿದ್ರೆ ಅಷ್ಟೇ, ಜೈಲಿನಾಗಿದ್ರು ಅಷ್ಟೇ. ಭೂಮಿ ಏರಿ 2 ಎಕರೆ ಭೂಮಿ, ಆ ಭೂಮಿಗೆ ಹೋಯ್ತಂದ್ರೆ ಇವ್ರಿಗೆ ಬಿಡಲ್ಲ. ಇವ್ರಿಗೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಇಲ್ಲಿದ್ರೆ ಅಷ್ಟೇ, ಅಲ್ಲಿದ್ರೆ ಅಷ್ಟೇ. ಮುಂದಿನ ದಿನದಾಗ ಭಾಳ ದೊಡ್ಡ ಒಂದು ಧರಣಿ, ಹೋರಾಟ, ಪ್ರತಿಭಟನೆಗಳು ನಡೆಸ್ತೀವಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.